ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ತ್ರಿರಂಗ ದರ್ಶನದ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿದಂತೆ ಆದಿ ಸುಬ್ರಹ್ಮಣ್ಯ, ಮಧ್ಯ ಸುಬ್ರಹ್ಮಣ್ಯ ಹಾಗೂ ಅಂತ್ಯ ಸುಬ್ರಹ್ಮಣ್ಯ ಅನ್ನೋ 3 ಕ್ಷೇತ್ರ ಕರ್ನಾಟಕದಲ್ಲಿದೆ. ಇವತ್ತಿನ ನಮ್ಮ ಪಯಣ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಕಡೆಗೆ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಟ್ರಾವೆಲ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಗ್ಗೆನೆ ಎದ್ದು ಗಾಡಿ ಪೂಜೆ ಮಾಡಿಕೊಂಡು ಇವತ್ತು ನಾವು ಹೊರಡ್ತಾ ಇರೋದು ಬೆಂಗಳೂರಿಂದ ಸುಮಾರು 177 ಕಿಲೋಮೀಟರ್ ದೂರದಲ್ಲಿರೋ ನಾಗಲಮಡಿಕೆ ಅನ್ನೋ ಕ್ಷೇತ್ರಕ್ಕೆ. ಇಲ್ಲಿರುವಂತ ಸುಬ್ರಹ್ಮಣ್ಯ ಸ್ವಾಮಿಯನ್ನೇ ಅಂತ್ಯ ಸುಬ್ರಹ್ಮಣ್ಯ ಅಂತ ಕರೆಯೋದು. ಸುಮಾರು 3.5 ಗಂಟೆ ಡ್ರೈವ್ ಆಗುತ್ತೆ ಬೆಂಗಳೂರಿಂದ ಈ ಜಾಗಕ್ಕೆ ಹೋಗ್ಬೇಕಾದ್ರೆ. ನಾವು ತಗೊಂಡಿದ್ದು ಬೆಂಗಳೂರು, ದಾಬಸ್ಪೇಟೆ, ದೇವರಾಯನದುರ್ಗ, ಮಧುಗಿರಿ, ಪಾವಗಡ ರೂಟ್ನ. ಸುಮಾರು 1.5 ಗಂಟೆ ಆಗಿತ್ತು ಮನೆಯಿಂದ ಹೊರಟಿ. ನಾವು ಇಲ್ಲೇ ಒಂದು ಪಿಟ್ ಸ್ಟಾಪ್ನ ತಗೊಂಡಿದ್ದೀವಿ. ಮನೆಯಿಂದನೇ ನಾವು ತಿಂಡಿನ ಮಾಡ್ಕೊಂಡು ಬಂದಿದ್ವಿ. ಪಿಕ್ನಿಕ್ ಟೈಪ್ ಇರುತ್ತೆ ಚೆನ್ನಾಗಿ ಅಂತ ಅಂದ್ಬಿಟ್ಟು, ಲೊಕೇಶನ್ ಚೆನ್ನಾಗಿತ್ತು ಅಂತ ಇಲ್ಲೇ ನಿಲ್ಲಿಸಿ ನಾವು ನಮ್ಮ ತಿಂಡಿಯನ್ನು ತಿಂದ್ವಿ. ನಾವು ಮನೆಯಿಂದ ಮಾಡ್ಕೊಂಡು ಬಂದಿದ್ದು ವೆಜಿಟೇಬಲ್ ಪಲಾವ್. ಹಾಗೆ ಪೇಪರ್ ಪ್ಲೇಟ್ಸ್ನ ಯೂಸ್ ಮಾಡಿಲ್ಲ, ನಾವೇ ಪ್ಲೇಟ್ಸ್ನ ತೊಗೊಂಡು ಹೋಗಿದ್ವಿ, ಬಿಸಾಕಬಾರ್ದು ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಸುಮಾರು ಇನ್ನೂ 1.5 ಗಂಟೆ ಅಷ್ಟು ಜರ್ನಿ ಬಾಕಿ ಇದೆ ಫೈನಲ್ ಡೆಸ್ಟಿನೇಷನ್ ನಾಗಲಮಡಿಕೆಗೆ ರೀಚ್ ಆಗೋಕ್ಕೆ. ದಾರಿ ಮಧ್ಯೆ ಈ ಬೆಟ್ಟ, ದೊಡ್ಡ ದೊಡ್ಡ ಬೆಟ್ಟದ ಸಾಲಲ್ಲಿ ಹೋಗ್ತಾ ಇದ್ದಿದ್ದು, ಅಲ್ಲಲ್ಲೇ ಇದ್ದಂಥ ತೆಂಗಿನ ತೋಟ, ಅಡಿಕೆ ತೋಟ ಅಂತೂ ಮಸ್ತಾಗಿತ್ತು. ಡ್ರೈವ್ ಅಂತೂ ಸೂಪರ್ ಆಗಿತ್ತು. ರೋಡ್ ಚೆನ್ನಾಗಿತ್ತು. ಮುಖ್ಯವಾಗಿ ಈ ಟ್ರಿಪ್ಪಲ್ಲಿ ನನಗೆ ಲ್ಯಾಂಡ್ಸ್ಕೇಪೇ ವಿಶೇಷ ಅನಿಸಿದ್ದು. ಎಲ್ಲಿ ನೋಡಿದ್ರು ಬರೀ ದೊಡ್ಡ ದೊಡ್ಡ ಬೆಟ್ಟ ಬಂಡೆ. ಸೇಮ್ ಈ ಮಂತ್ರಾಲಯ ರೂಟಲ್ಲಿ ಹೋದರೆ ಹೇಗಿರುತ್ತೋ ಹಾಗೆ ಇತ್ತು. ಅಲ್ಲಿ ನೋಡ್ತಾ ಇರುವಂಥ ಒಂದು ದೊಡ್ಡ ಬೆಟ್ಟ ಸುಮಾರು ದೂರದಿಂದ ನಮಗೆ ಕಾಣಿಸ್ತಾ ಇತ್ತು. ಯಾವುದೇ ಬೆಟ್ಟ ಅಂತ ನಾನು ಸ್ವಲ್ಪ ನೋಡಿದಾಗ, ಅಂದರೆ ಮುಂದೆ ಹೋದಾಗ ನಂಗೆ ಗೊತ್ತಾಗಿತ್ತದು ಮಧುಗಿರಿ ಬೆಟ್ಟ. ಇದು ಏಷ್ಯಾದಲ್ಲೇ ಇರುವಂಥ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ, ಸೆಕೆಂಡ್ ಲಾರ್ಜೆಸ್ಟ್ ಮೊನೋಲಿಥಿಕ್ ರಾಕ್ ಇನ್ ಏಷ್ಯಾ ಅಂತ ಖ್ಯಾತಿಯನ್ನು ಹೊಂದಿದೆ. ಇಲ್ಲಿ ಸುಮಾರಷ್ಟು ಟ್ರೆಕ್ಕಿಂಗ್ನ ಮಾಡ್ತಾರೆ ವೀಕೆಂಡ್ ಬಂದರೆ. ನಾನು ಯಾವಾಗಲಾದರೂ ಇಲ್ಲಿ ಟ್ರೆಕ್ಕಿಂಗ್ ಬರಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಜರ್ನಿನ ಮುಂದುವರಿಸಿದೆ. ಇದರಲ್ಲೇ ನಿಮ್ಗೊಂದು ಕ್ವೆಶ್ಚನ್ನು, ಏಷ್ಯಾದಲ್ಲೇ ಇರುವಂಥ ಫಸ್ಟ್ ಲಾರ್ಜೆಸ್ಟ್ ಅಂದರೆ ಅತಿ ದೊಡ್ಡ ಮೊನೋಲಿಥಿಕ್ ರಾಕ್ ಯಾವುದು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ. ನಾನು ವಿಡಿಯೋ ಕೊನೆಯಲ್ಲ ಆನ್ಸರ್ ಹೇಳ್ತೀನಿ. ಇಲ್ಲಿಗೆ ನಾವು ಮನೆಯಿಂದ ಹೊರಟು ಸುಮಾರು 2.5-2.25 ಗಂಟೆ ಆಗಿತ್ತು. ಒಂದು ಸಣ್ಣ ವಾಶ್ರೂಮ್ ಬ್ರೇಕ್ ಬೇಕು ಅಂತ ಅಂದ್ಬಿಟ್ಟು ಹೋಟೆಲ್ಗೋಸ್ಕರ ಹುಡುಕ್ತಾ ಇದ್ವಿ. ನಾನು ಲೊಕೇಶನ್ ಹಾಕ್ಕೊಂಡು ಚೆಕ್ ಮಾಡುವಾಗ ನನಗೆ ಮಧುಗಿರಿ ಬೆಟ್ಟದ ಪಕ್ಕನೇ ಇದ್ದಂಥ ಈ ಅಡುಗೆ ಮನೆ ಅಂತ ಒಂದು ರೆಸ್ಟೋರೆಂಟ್ ಕಾಣಿಸ್ತು. ಇಲ್ಲಿ ತಿಂಡಿ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ತಕ್ಕಮಟ್ಟಿಗೆ ಇಲ್ಲಿ ಇರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಸಣ್ಣ ವಿರಾಮದ ನಂತರ ನಮ್ಮ ಜರ್ನಿ ಮತ್ತೆ ಶುರುವಾಯಿತು ನಾಗಲಮಡಿಕೆ ಕಡೆಗೆ. ಈ ರೂಟಲ್ಲಿ ನಾವು ಆಂಧ್ರದ ಒಳಗಡೆನೂ ಸ್ವಲ್ಪ ದೂರ ಹೋಗ್ತೀವಿ. ಇದು ಕರ್ನಾಟಕ ಮತ್ತೆ ಆಂಧ್ರ ಬಾರ್ಡರ್ ಅಲ್ಲಿ ಬರುತ್ತೆ. ಮಡಕ್ಸಿರನ ದಾಟಿ ನಂತರ ಸಿಗುವಂಥದ್ದೇ ನಾಗಲಮಡಿಕೆ. ಇವಾಗ ಎಂಟರ್ ಆಗಿರೋದೇ ಆಂಧ್ರದ ಒಳಗಡೆ. ಅಲ್ಲಿ ನೋಡ್ತಾ ಇರೋ ಕೆರೆ ಕಂಪ್ಲೀಟಾಗಿ ಒಣಗೋಗಿದೆ. ಬಹುಶಃ ಮಳೆಗಾಲದಲ್ಲಿ ಬಂದರೆ ಇದು ಸೂಪರ್ ಆಗಿರುತ್ತೆ ರೈಡ್ ಅಂತ ಕಾಣಿಸುತ್ತೆ ಈ ಜರ್ನಿ. ಹಾಗೆ ಎದುರುಗಡೆ ನಮ್ಮ ಕರ್ನಾಟಕದ ಕೆಂಪು ಬಸ್ ಪಾವಗಡಕ್ಕೆ ಹೋಗ್ತಾ ಇದೆ ತುಮಕೂರಿಂದ. ಈ KSRTC ಅವರು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಹೇಳ್ತಾರೆ, ಆದರೆ ಮನುಷ್ಯರ ಮೇಲೆ ಮಾತ್ರ ಯಾವತ್ತೂ ದಯೆನೇ ತೋರಿಸಲ್ಲ. ಇರಲಿ, ಜರ್ನಿ ಮುಂದುವರ್ಸೋಣ. ಮಡಕ್ಸಿರ ಊರೊಳಗಡೆ ಎಂಟರ್ ಆದ್ವಿ. ಅದಕ್ಕೆ ಅಂದ್ಕೊಂಡ ಹಾಗೆ ಒಂದು ಕೋಟೆ ಇದೆ. ಕೋಟೆ ಪಕ್ಕದವರೆಗೂ ಮನೆಗಳನ್ನ ಕಟ್ಬಿಟ್ಟಿದ್ದಾರೆ ಈ ಊರಲ್ಲಿ. ನೋಡ್ಬೋದು ಹೇಗೆ ಕರ್ನಾಟಕದಿಂದ ಆಂಧ್ರಕ್ಕೆ ಬರ್ತಾ ಇದ್ದಾಗೆ ಆ ವೈಬ್ಸೇ ಚೇಂಜ್ ಆಗಿಬಿಡುತ್ತೆ. ಇಷ್ಟ ಆಗಲಿ, ನಮ್ಮ ಕರ್ನಾಟಕನೇ. ಇನ್ನೇನು ಆಂಧ್ರ ಬಾರ್ಡ್ರು ಮುಗಿತಾ ಬಂತು. ಆಂಧ್ರ ಮುಗ್ದಿದ ತಕ್ಷಣ ಪುನಃ ವಾಪಸ್ ಕರ್ನಾಟಕಕ್ಕೆ ಎಂಟ್ರ್ ಆಗ್ತೀವಿ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಪಾವಗಡ. ನನಗೆ ಲ್ಯಾಂಡ್ಸ್ಕೇಪೇ ತುಂಬ ಇಷ್ಟ ಆಗಿದ್ದು. ಇಷ್ಟು ಒಣಗೋಗಿರೋ ಹುಲ್ಲುಗಳಿದ್ರೂ, ಇಷ್ಟು ಬಿಸಿಲಿದ್ರೂ ಏನೋ ಒಂಥರ ಡಿಫ್ರೆಂಟ್ ಅನಿಸ್ತಾ ಇತ್ತು ಲ್ಯಾಂಡ್ಸ್ಕೇಪು. ಮಳೆಗಾಲದಲ್ಲಿ ಬಂದರೆ ಸೂಪರ್ ಆಗಿರುತ್ತಿದ್ದು. ಪಕ್ಕ ಇನ್ನೊಂದ್ಸತಿ ಮಳೆಗಾಲಕ್ಕೆ ಬರ್ತೀನಿ ನಾನು. ಪಾವಗಡ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಸರ್ಕಲ್ಲು. ಈ ಪಾವಗಡ ಸರ್ಕಲಲ್ಲಿ ಒಂದು ಶನಿ ಮಹಾತ್ಮನ ದೇವಸ್ಥಾನ ಇದೆ. ನಾನಿದ್ರದ್ದು ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ತಪ್ಪದೆ ಚೆಕ್ಔಟ್ ಮಾಡಿ. ಐ ಕಾರ್ಡಲ್ಲೂ ಲಿಂಕ್ ಕೊಡ್ತೀನಿ ಈ ದೇವಸ್ಥಾನ ಹೇಗಿದೆ ಅಂತ. ಒಳಗಡೆ ಪೂರ್ತಿ ಹೋಗಿ ತೋರಿಸಿದ್ದೀನಿ ನಾನು. ಹಾಗೆ ಇದ್ರ ಇತಿಹಾಸನೂ ಹೇಳಿದ್ದೀನಿ. ಇಲ್ಲಿಂದ ರೈಟ್ ತಗೊಂಡು ಇಲ್ಲಿಂದ ಇನ್ನೊಂದು 20-25 ನಿಮಿಷ ಹೋದರೆ ನಾವು ನಾಗಲಮಡಿಕೆಗೆ ರೀಚ್ ಆಗ್ತೀವಿ.
ಇದು ನಾಗಲ್ಮಡಿಕೆ ಎಂಟರ್ ಆಗ್ತಾ ಇರುವಂತದ್ದು ದೇವಸ್ಥಾನದ ಹೆಬ್ಬಾಗ್ಲು ಅಂತ ಏನ್ ಕರೀತಾರೆ ಅದು. ದೇವಸ್ಥಾನದ ಸುತ್ತಮುತ್ತ ಸುಮಾರು ಜನ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಕಡ್ಡಿ, ಕಾಯಿ, ಕರ್ಪೂರ ಏನ್ ಬೇಕಾದ್ರೂ ತಗೋಬಹುದು. ದೇವಸ್ಥಾನದ ಹೆಬ್ಬಾಗ್ಲಲ್ಲಿ ನೋಡ್ಬೋದು ನವಿಲ್ ಡಿಸೈನ್ ಇದೆ. ಸುಬ್ರಹ್ಮಣ್ಯನ ವಾಹನ ನವಿಲ್ನ ಉಪಯೋಗಿಸಿ ಈ ರೀತಿ ಹೆಬ್ಬಾಗ್ಲು ಮಾಡಿರೋದು. ಕರ್ನಾಟಕದಲ್ಲಿರುವಂಥ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ, ನಾಗಲಮಡಿಕೆಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಇದೇ ದೇವಸ್ಥಾನ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಪೂರ್ತಿ ಪಾರ್ಕಿಂಗ್ ಲಾಟ್. ಪಾರ್ಕಿಂಗ್ ಲಾಟ್ ಎದುರುಗಡೆನೆ ಒಂದು ಅರಳಿಕಟ್ಟೆ ಹಾಗೆ ಸುಮಾರು ನಾಗರಕಲ್ಲಿದೆ. ಇಲ್ಲಿ ನೋಡ್ಬೋದು ಸುಮಾರಷ್ಟು ಜನ ಲೇಡೀಸ್ ಸುತ್ತಾಗ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಒಳಗಡೆ ಹೋದರೆ ನಮಗೆ ದೇವಸ್ಥಾನ ಸಿಗತ್ತೆ. ಇದು ದೇವಸ್ಥಾನದ ಎಂಟ್ರೆನ್ಸ್. ಅಯ್ಯೋ, ಇಲ್ಲೊಂದು ಪುಟಾಣಿ ನಾಯಿಮರಿ ಮಲಗಿತ್ತು. ಪಾಪ ತುಂಬ ಬಡಕಲಾಗಿತ್ತು. ನಂಗಂತೂ ನೋಡಿ ಹೊಟ್ಟೆ ಎಲ್ಲ ಉರಿದೋಗ್ಬಿಡ್ತು ಅದನ್ನ. ಇನ್ನು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದಂಗೆ ಕೆಳಗಡೆ ನೆಲಮಟ್ಟದಲ್ಲಿ ನವಗ್ರಹ ಇಟ್ಟಿದ್ದಾರೆ. ಹಾಗೆ ದೇವ್ರನ್ನ ನೋಡ್ಬೋದು ಇಲ್ಲಿ. 7 ಎಡೆ ಸರ್ಪದ ರೂಪದಲ್ಲಿ ಇರುವಂತ ಸುಬ್ರಹ್ಮಣ್ಯ ಸ್ವಾಮಿ ಇದು. ಮರದಲ್ಲಿ ಮಾಡಿರುವಂತ ಒಂದು ಉಯ್ಯಾಲೆ. ಇಲ್ಲಿ ಸುಮಾರು ಜನ ಹರಿಸ್ಕೊಂಡು ಬಂದು ಉಯ್ಯಾಲೆನ ತೂಗ್ತಾರೆ. ಇಲ್ಲಿ ಇನ್ನೊಂದು ಪುಟಾಣಿ ನಾಯಿಮರಿ. ಮುಜರಾಯಿ ಇಲಾಖೆಗೆ ಈ ದೇವಸ್ಥಾನ ಸೇರುತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ಬರುವಂತ ಪ್ರತಿಯೊಬ್ಬ ಭಕ್ತಾದಿಗೂ ಪ್ರಸಾದ ವಿನಿಯೋಗ ಇರುತ್ತೆ ಪ್ರತಿದಿನ. ಇದು ಪ್ರಸಾದ ವಿತರಣೆ ಮಾಡುವಂತ ಜಾಗ. ಹಾಗೆ ಇಲ್ಲೇ ಪ್ರಸಾದವನ್ನ ತಯಾರು ಮಾಡ್ತಾರೆ. ನಾವು ಹೋಗಿದ್ದ ಟೈಮ್ ಅಷ್ಟರಲ್ಲಿ ಸಂಪೂರ್ಣವಾಗಿ ಪ್ರಸಾದ ಖಾಲಿಯಾಗಿತ್ತು. ಸುಮಾರು ಜನ ತುಲಾಭಾರದ ಹರಕೆನೂ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಂದು ಅವರು ತಮ್ಮ ತುಲಾಭಾರ ಸೇವೆಯನ್ನ ಸಲ್ಲಿಸ್ಬೋದು. ಈಗ ನಾನು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಬಂದೆ. ಈ ದೇವಸ್ಥಾನ ಬೆಳಗ್ಗೆ 8:30 ಮಧ್ಯಾಹ್ನ 1:30 ಹಾಗೆ ಸಂಜೆ 4:30 7:00ವರೆಗೂ
ತೆಗ್ದಿರತ್ತೆ. ಇಲ್ಲಿ ನನ್ನ ಬಲ್ಗಡೆಗೆ ನೋಡ್ತಾ ಇರೋಂಥ ಒಂದು ರೂಮ್ ಅಲ್ಲಿ ನೀವು ಯಾವ್ದಾದ್ರು ಸೇವೆ ಸಲ್ಲಿಸಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಟಿಕೆಟ್ ಸಿಗುತ್ತೆ. ಹಾಗೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಸಣ್ಣ ಛತ್ರ ಇದೆ. ಸುಮಾರು ಜನ ಮದುವೆ ಕೂಡ ಮಾಡ್ಕೋತಾರೆ. ಅದಕ್ಕೂ ಈ ಒಂದು ಆಫೀಸಲ್ಲಿ ಎನ್ಕ್ವೈರ್ ಮಾಡ್ಬೋದು. ಇನ್ನು ಈ ನಾಗಲಮಡಿಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹೇಗೆ ಬಂದ್ರು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಇದೆ. ಅದೇನು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಸುಮಾರಷ್ಟು ವರ್ಷಗಳ ಕೆಳಗೆ ಈ ಜಾಗದಲ್ಲಿ ಬ್ರಾಹ್ಮಣ ಸಮುದಾಯದವರು ವಾಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಆನಭಟ್ಟ ಅನ್ನೋ ಒಬ್ಬ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತರು ಇರ್ತಾರೆ. ಪ್ರತಿ ವರ್ಷ ಇವರು ಸುಬ್ರಹ್ಮಣ್ಯಕ್ಕೆ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿನ ತೇರು ಮುಂದಕ್ಕೆ ಬರೋದೇ ಇಲ್ಲ. ಅಷ್ಟ್ರ ಮಟ್ಟಿಗೆ ಇವರು ಸ್ವಾಮಿಗೆ ನಿಷ್ಠೆಯಾಗಿರ್ತಾರೆ. ಹೀಗಿರುವಾಗ ಒಂದ್ಸಲ ಏನಾಗುತ್ತೆ ಅಂದ್ರೆ ಇವ್ರಿಗೆ ವಯಸ್ಸಾಗ್ತಾ ಇರೋದ್ರಿಂದ ಸಮಯಕ್ಕೆ ಸರಿಯಾಗಿ ಇವರು ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರೆ ಟೈಮ್ಗೆ ಹೋಗಕ್ಕಾಗಲ್ಲ. ಅವಾಗ ತೇರು ಮುಂದೆನೆ ಬರಲ್ಲ. ದೇವರೇ ಪ್ರತ್ಯಕ್ಷ ಆಗ್ಬಿಟ್ಟು ಜನಗಳಿಗೆ ಏನ್ ಹೇಳ್ತಾರೆ ಅಂದ್ರೆ, ನಾನು ಆನಭಟ್ಟಂಗೋಸ್ಕರ ಕಾಯ್ತಾ ಇದ್ದೀನಿ, ಅವ್ನು ಬರ್ದೆ ನಾನು ಮುಂದೆ ಬರಲ್ಲ ಅಂತ ಹೇಳ್ತಾರೆ. ವಿಷಯ ತಿಳಿದಂತ ಆನಭಟ್ಟ ಹೇಗೋ ಮಾಡ್ಕೊಂಡು ಜಾತ್ರೆಗೆ ಹೋಗ್ತಾರೆ. ನಂತರ ತೇರ್ ಮುಂದೆ ಬಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ಚೆನ್ನಾಗಾಗತ್ತೆ. ಅದಾದ್ಮೇಲೆ ಇವರಿಗೆ ವಯಸ್ಸಾಗ್ತಾ ಇದೆ ಅಂತ ಅಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿನೇ ಇವ್ರ ಕನ್ಸಲ್ಲಿ ಬಂದು ಹೇಳ್ತಾರೆ, ನಾನು ನಿನಗೆ ಈ ಒಂದು ಜಾಗದಲ್ಲಿ ಸಿಗ್ತೀನಿ, ಪಿನಾಕಿನಿ ನದಿಯ ಪಕ್ಕದಲ್ಲಿ ಇರುವಂತ ಜಾಗದಲ್ಲಿ ನಾನು ನಿನಗೆ ಸಿಗ್ತೀನಿ, ನೀನ್ ನನ್ನನ್ನ ಅಲ್ಲಿಂದನೇ ಪೂಜಿಸ್ಕೊಂಡು ಹೋಗು ಅಂತ. ಅದಾದ್ಮೇಲೆ ಒಂದ್ಸಲ ಇವರು ಹೊಲ ಉಳೋವಾಗ ನದಿ ಪಕ್ಕದಲ್ಲೇನೆ ಇವರಿಗೆ ಒಂದು ನಾಗರಕಲ್ಲು ಸಿಗತ್ತೆ. ಅದನ್ನೇ ತಂದು ಇವರಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಪೂಜೆ ಮಾಡ್ತಾ ಇರ್ತಾರೆ. ಸುಮಾರು ವರ್ಷಗಳು ಕಳೆದ ನಂತರ ಬಾಲಸುಬ್ಬಯ್ಯ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಈ ನಾಗಲಮಡಿಕೆ ಮುಖಾಂತರನೇ ಹೋಗ್ತಾ ಇರ್ತಾರೆ. ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದು ಅವರು ಹರ್ಸ್ಕೋತಾರೆ, ನನ್ನ ಬಿಸ್ನೆಸ್ ಏನಾದರೂ ತುಂಬಾ ಸಕ್ಸಸ್ಫುಲ್ ಆಗಾದ್ರೆ ನಾನು ನಿನ್ಗೆ ಇಲ್ಲೊಂದು ದೇವಸ್ಥಾನ ಕಟ್ಸ್ತೀನಿ ಅಂತ. ಇದರಂತೆ ಅವ್ರ ಬಿಸ್ನೆಸ್ ಚೆನ್ನಾಗಾಗಿ ಅವರು ಇವಾಗಿನ ದೇವಸ್ಥಾನನ ಕಟ್ಸಿರೋದು. ವಿಡಿಯೋ ಶುರುನಲ್ಲಿ ನಾನು ನಿಮ್ಗೆ ಏಷ್ಯಾದಲ್ಲೇ ಇರುವಂತ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂತ ಕೇಳಿದ್ದೆ. ಲಾರ್ಜೆಸ್ಟ್ ಮೋನೋಲಿಥಿಕ್ ಹಿಲ್ ಆಫ್ ಏಷ್ಯಾ ಅಂತ. ಅದಕ್ಕೆ ಉತ್ತರ ಸಾವಂದುರ್ಗ. ಇನ್ನು ಇದಾಗಿತ್ತು ನಮ್ಮ ನಾಗಲಮಡಿಕೆಯ ಜರ್ನಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಪ್ರೀತಿಯ ಧನ್ಯವಾದ.